ಅಪ್ಪು ಸರ್ ಜೊತೆಗಿನ ಸಿನಿಮಾಗಳು ಸಿಕ್ಕಾಪಟ್ಟೆ ಒಳ್ಳೆ ಫೇಮ್ ಕೊಡ್ತು ನಿಮ್ಗೆ. ನಾವು ಜಾಕಿ ಸಿನಿಮಾ ನೋಡಿದಾಗ ಎಲ್ಲ ವಂಶಿ ನೋಡಿದಾಗೆಲ್ಲ ಇದು ಯಾರು ಸ್ಟಂಟ್ ಮಾಡಿದ್ದು ಅನ್ನೋ ಲೆವೆಲ್ಗೆ ಜನಗಳು ಮಾತಾಡಂಗಾಗಿದ್ರು. ಪ್ರತಿಯೊಬ್ಬರಿಗೂ ಇವಾಗ ಧ್ರುವ ಆಗಿರ್ಬೋದು, ಧ್ರುವ ಬಂದ್ರೆ ಹೊಸಬ ಅವ್ರದೇ ಅಂತ ಒಂದು ಇಮೇಜ್ ಕ್ರಿಯೇಟ್ ಮಾಡಿದ್ವಿ. ನಂಗೂ ಶಿವಣ್ಣಂಗೂ ಮತ್ತೆ ಅವ್ರಿಗೆ ಅಪ್ಪಾಜಿ ಏನ್ ಮಾಡಿದಾರೋ ಗೊತ್ತಿಲ್ಲ, ನಿಮ್ಗೆ ಏನ್ ಆಸ್ತಿ ಕೊಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ವ್ಯಕ್ತಿಗಳಿಗೆ ಏನು ಗೌರವ ಕೊಡಬೇಕು, ಮನುಷ್ಯರಿಗೆ ಏನು ಬೆಲೆ ಕೊಡಬೇಕು ಅನ್ನೋದು ಹೇಳ್ಕೊಟ್ಟಿದ್ರು. ಅದೇ ನಿಮ್ಮ ಆ್ಯಂಡ್ ಅಪ್ಪು ಸರ್ ಜೊತೆಗಿನ ಸಿನಿಮಾಗಳು ಸಿಕ್ಕಾಪಟ್ಟೆ ಒಳ್ಳೆ ಫೇಮ್ ಕೊಡ್ತು ನಿಮಗೆ. ನಾವು ಜಾಕಿ ಸಿನಿಮಾ ನೋಡಿದಾಗ ಎಲ್ಲ ವಂಶಿ ನೋಡಿದಾಗೆಲ್ಲನೂ ಇದು ಯಾರು ಸ್ಟಂಟ್ ಮಾಡಿದ್ದು ಅನ್ನೋ ಲೆವೆಲ್ಗೆ ಜನಗಳು ಮಾತಾಡಂಗಾಗಿದ್ರು. ಆ ಟೈಮು ಒಂಥರ ಹೆಂಗಿತ್ತು ಅಂದ್ರೆ ಅಲ್ಲಿವರೆಗೂ ಬರೀ ಆ್ಯಕ್ಟ್ರು ಮತ್ತು ಡೈರೆಕ್ಟರ್ ಬಗ್ಗೆ ಮಾತ್ರ ಮಾತಾಡ್ತಿದ್ದ ಆಡಿಯನ್ಸು ಎಡಿಟರ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಥವಾ ಸ್ಟಂಟ್ ಡೈರೆಕ್ಟರ್ ಬಗ್ಗೆ ಮಾತಾಡೋದು, ಟೆಕ್ನಿಷಿಯನ್ಗಳ ಬಗ್ಗೆ ತುಂಬ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ಅಪ್ಪು ಸರ್ದು ಕಂಟಿನ್ಯೂಸ್ ಸಿನಿಮಾಗಳನ್ನು ಮಾಡ್ಕೊಂಡ್ಬರ್ತೀರ. ಅಲ್ಲಿ ಅವಾಗ ಬೇರೆ ಭಾಷೆಗಳಿಗೂ ಒಂದು ಸ್ವಲ್ಪ ತಲುಪ್ತು. ಈ ಜಾಕಿ ಆಗಲಿ ಇಲ್ಲಾಂದರೆ ವಂಶಿ ಆಗಲಿ ಎಲ್ಲನೂ ತಲುಪ್ತಾ ಇತ್ತಲ್ಲ. ಆಗ ಒಂದಷ್ಟು ಹೆಸರು ಲೈಮ್ ಲೈಟ್ಗೆ ರವಿ ವರ್ಮಾ ಅವರು ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ ಕನ್ನಡದಲ್ಲಿ ಆ್ಯಂಡ್ ಟಾಪ್ ಟೆಕ್ನಿಷಿಯನ್ ಸ್ಟಂಟ್ ಡಿಪಾರ್ಟ್ಮೆಂಟಲ್ಲಿ ಅಂತ ಬಂದಾಗ ಅಂತೆಲ್ಲ ಬಂತು. ಸೊ ಅಲ್ಲಿಂದ ಅಂದರೆ ಇನ್ನೊಂದು ಥರನೇ ನಿಮ್ಮ ಜರ್ನಿ ಶುರುವಾಯ್ತಾ? ಹೌದು. ಏನಂತಂದ್ರೆ ಇವಾಗ ದರ್ಶನ್ ಸರ್ ಸಿನಿಮಾ ಮಾಡಿದಾಗಲೇ ಒಂದು ಸೀಮಿತ ವರ್ಗ ಮಾಡ್ಬಿಟ್ಟಿದ್ರು. ಇವರು ಓನ್ಲಿ ದರ್ಶನ್ ಅವ್ರಿಗೆ ಈ ಥರ ಒಂದು ಸಣ್ಣ ಅಂದರೆ ಒಂದು ರಾ ಥರ ತೆಗೆಯೋದಕ್ಕಷ್ಟೇ ಇವರು ಫಿಕ್ಸು, ಟೆಕ್ನಿಕಲ್ ಆಗಿ ಕೆಲಸ ಮಾಡೋರಿಲ್ಲ ಅನ್ನೋ ರೀತಿಲಿ ಒಂದು ಫಿಕ್ಸ್ ಆಗ್ಬಿಟ್ಟಿದ್ರು. ಯಾವಾಗ ನಾನು ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗ ಎಲ್ಲರೂ ಒಂದಷ್ಟು ರವಿ ವರ್ಮ ಒಳಗಡೆ ಹೋಗಿ ಕೆಲಸ ಮಾಡಿದ್ದಾನೆ ಹಂಗೆ ಹಿಂಗೆ ಅಂತ ಸೌಂಡ್ ಆದಾಗ, ಮತ್ತು ನನಗೆ ಅಪ್ಪು ಸರ್ದು ಸಿನಿಮಾ ಬಂದಾಗಲೇ ಇನ್ನೊಂದಷ್ಟು ರೆಕಗ್ನೈಸ್ ಆಯಿತು. ಯಾವಾಗ ನಾವು ಇವಾಗ ಎಕ್ಸಾಂಪಲು ಸೂರ್ಯ ಅವರು ಅವಾಗ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇವ್ರದ್ದು ಯಾವುದೋ ದರ್ಶನ್ ಅವ್ರದ್ದು ಒಂದು ಸಿನಿಮಾ ಸಾಧು ಕೋಕಿಲ ಡೈರೆಕ್ಟ್ರು ಸುಂಡ್ರಗಾಳಿ, ಆ ಸಿನಿಮಾದಲ್ಲಿ ಅವ್ರು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಅವಾಗ ನಾನು ಆ್ಯಕ್ಷನ್ ಡೈರೆಕ್ಟ್ರು. ಅವಾಗಲೇ ನಮ್ಮ ಕೆಲಸ ಒಂದಷ್ಟು ನೋಡಿದ್ರು. ತಿರುಗಿ ದುನಿಯಾ ಮಾಡೋ ಟೈಮಲ್ಲಿ ಏನಾಗಿತ್ತು, ಅವರು ಲಿಮಿಟ್ ಬಜೆಟ್ ಅಂದ್ಕೊಂಡಿದ್ರು. ಅವಾಗಲೂ ನೋಡಿ ಅವರೂ ಅಷ್ಟೇ, ಅವಾಗಲೂ ಓಕೆ ಬೇರೆ ಥರದ ಆ್ಯಕ್ಷನ್ ಮಾಡಬೇಕು, ಇವ್ರು ಸೇಮ್ ರುಟೀನ್ ಥರದ ಇವ್ರು ಆ್ಯಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವಾಗ ಬೇರೆ ಒಬ್ಬರನ್ನ ಕರ್ಕೊಂಡು ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅವ್ರಿಗೆ ವರ್ಕ್ ಮಾಡ್ಕೊಂಡೋರು. ಸರಿ, ಹಂಗಿದ್ದಾಗ ನಾನು ಇಲ್ಲಿ ಅಪ್ಪು ಸರ್ ಹತ್ರ ಕೆಲಸ ಮಾಡ್ತಾಯಿದ್ದೆ. ನಾವು ವಂಶಿ ಮಾಡಿದ್ವಿ, ತಿರ್ಗಿ ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡಿದೆ. ಈ ಜಾಕಿ ಟೈಮಲ್ಲಿ ಸೂರ್ಯ ಅವ್ರದ್ದು ಕನೆಕ್ಟ್ ಆಗಿ ಹೋದ್ವಿ ನಾವು. ಸರಿ, ಜಾಕಿ ಟೈಮಲ್ಲಿ ಹೆಂಗಿತ್ತು ಅಂತ ಅಂದರೆ ನೀವು ಆ್ಯಕ್ಟಿಂಗ್ ಮಾಡಬೇಕು, ಫೈಟು ಮಾಡಬೇಕು ಅಂತ ಬಂದು. ಓಕೆ, ಹೌದು. ಮಂತ್ರವಾದಿ ಕ್ಯಾರೆಕ್ಟರ್ದು. ಯಾಕಂದರೆ ಅಲ್ಲಿ ವಿತ್ ಫೈಟ್ ಮಾಡೋಂಥವ್ರೇ ಬೇಕಾಗಿತ್ತು. ಅಲ್ಲಿಂದ ಬೇರೆ ಥರದ ಕೊರಿಯೋಗ್ರಾಫಿ ಬೇರೆ ರೀತಿ ಮಾಡೋದು. ಯಾಕಂದರೆ ನಮಗೆ ಫಸ್ಟ್ ಆಫ್ ಆಲ್ ಇವಾಗ ಯಾವುದೇ ಆ್ಯಕ್ಷನ್ ಡೈರೆಕ್ಟರ್ ಆಗಿರಲಿ, ಒಂದು ನಾವು ಮಾಡಿರೋ ಒಂದು ಕೊರಿಯೋಗ್ರಾಫ್ನ ಕರೆಕ್ಟಾಗಿ ಒಬ್ಬ ಹೀರೋ ಯಾರಾದರೂ ಅದನ್ನು ಫುಲ್ಫಿಲ್ ಮಾಡಿಬಿಟ್ರೆ ಅದಕ್ಕಿಂತ ಇನ್ನೊಂದು ಒಂದು ಏನಂತಾರೆ ಖುಷಿ ಆಗ್ಬೋದು, ಅಥವಾ ಒಂದು ಕಾನ್ಫಿಡೆಂಟ್, ಇನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇನ್ನೊಂದಿಲ್ಲ. ಈಗ ನಮ್ಮ ಫೈಟರ್ಗಳ ಜೊತೆ ಮಾಡ್ಬೇಕಾದ್ರೆ ನಮಗೆಲ್ಲ ಈಸಿಯಾಗಿ ಅಲ್ಲಿ ಬೀಳ ಹಿಂಗಾಗೋ ಹಿಂಗೆ ಮಾಡೋ ಅಂತ ಅನ್ನೋದು ಹೇಳ್ತೀವಿ, ಅದು ಈಸಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಆ ಥರ ಆರ್ಟಿಸ್ಟ್ ಮಾಡಿಬಿಟ್ರೆ ತೋರಿಸೋದು ಲೆವೆಲೇ ಬೇರೆ ರೀತಿ ಹೋಗ್ತದೆ. ಅದನ್ನು ನನಗೆ ಆಲ್ರೆಡಿ ಇಲ್ಲಿ ನನಗೆ ದರ್ಶನ್ ಸರ್ ಹತ್ರ ನಾನು ಮಾಡೋ ಹೋಗಿತ್ತಲ್ಲ, ದರ್ಶನ್ ಸರ್ ಮಾಡೋದು ಪ್ರತಿಯೊಂದು ಸ್ಟೆಂಟನ್ನು ಬೇರೆ ರೀತಿಯಲ್ಲಿ ನಾವು ಒಂದು ರೇಂಜಲ್ಲಿ ತೋರಿಸಿದ್ವಿ. ಇವ್ರದ್ದೇನಂದರೆ ಇವ್ರದ್ದೊಂದು ಬೇರೆ ರೀತಿ ಒಂದು ವರ್ಗ. ಯಾಕಂದರೆ ಇವರು ಜಿಮ್ನಾಸ್ಟಿಕ್ ಮಾಡೋದಿರ್ಬೋದು, ಒಂದು ಹೈಟಿಂದ ಒಂದು ಕಿಕ್ಸ್ಗಳು ಮಾಡೋದಿರ್ಬೋದು, ಬ್ಯಾಕ್ ಫ್ಲಿಪ್ ಹೊಡೆಯೋದಿಂದ ಇರ್ಬೋದು, ಎಲ್ಲ ಒಂದು ಬೇರೆ ರೀತಿಯೇ ಮಾಡೋರು. ನನಗೆ ಇನ್ನೊಂದು ಥರದ ಒಂದು ಚಾಲೆಂಜಿಂಗ್ ಆಗಿ ನಾನು ಸಿಕ್ತು ಅಪ್ಪು ಸರ್ ಜೊತೆ ಕೆಲಸ ಮಾಡೋಕ್ಕೆ. ಆವಾಗ ಅಲ್ಲಿಂದ ನಾವೇನು ಮಾಡಿದ್ವಿ, ಹಂಗೆ ಅಂದ್ಬಿಟ್ಟು ಇವಾಗ ಅಪ್ಪು ಅವ್ರು ಸಿಕ್ಕಿದ್ರು ಅಂದ್ಬಿಟ್ಟು ಸೇಮ್ ಹೋಗ್ಬಿಟ್ಟು ಇವಾಗ ದರ್ಶನ್ ಸರ್ಗೆ ಏನು ನಾವು ಕೊರಿಯೋಗ್ರಾಫ್ ಮಾಡ್ತೀವಿ ಆ ಥರದ್ದೆಲ್ಲ ನಾನು ಮಾಡ್ತೀನಿ. ಈಗ ಅಪ್ಪು ಅವ್ರದ್ದೇ ಒಂದು ಇಮೇಜ್ ಬೇರೆ ಇದೆ. ನಾನು ಇವತ್ತವರೆಗೂ ನಾನು ಫಾಲೋ ಮಾಡ್ಕೊಂಬಂದಿರೋದು ಇದು. ದರ್ಶನ್ ಅವ್ರಿಗೆ ಬೇರೆ ಥರದ್ದು, ಅವ್ರ ಇಮೇಜಿಗೆ ಅವ್ರ ಆಡಿಯನ್ಸು, ಅವ್ರ ಫ್ಯಾನ್ಸ್ ಫಾಲೋವರ್ ಏನಿದ್ದಾರೆ ಅದೇ ಥರ ಕೊರಿಯೋಗ್ರಾಫ್. ಅಪ್ಪು ಅವ್ರಿಗೆ ಸೇಮ್ ಅವ್ರ ಆಡಿಯನ್ಸು, ಅವ್ರ ಇಮೇಜ್ ಏನಿದೆ ಅದೇ ಥರನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಸುದೀಪ್ ಅವ್ರದ್ದು ಅಷ್ಟೇ, ಅವ್ರ ಇಮೇಜು ಅವ್ರ ಆಡಿಯನ್ಸ್ ಏನಿದ್ದಾರೆ ಅದೇ ರೀತಿ ಫಾಲೋ ಮಾಡಿಕೊಂಡು ಪ್ರತಿಯೊಬ್ಬರಿಗೂ, ಇವಾಗ ಧ್ರುವ ಆಗಿರ್ಬೋದು, ಧ್ರುವ ಬಂದರೆ ಹೊಸಬ ಅವ್ರದ್ದೇ ಅಂತ ಒಂದು ಇಮೇಜ್ ಕ್ರಿಯೇಟ್ ಮಾಡಿದ್ವಿ ನಾವು. ಅಂಬಾರಿ, ಅದ್ದೂರಿಲೆಲ್ಲ ನಾವು ಅದ್ದೂರಿ ಮತ್ತು ಬಹದ್ದೂರು ಅದರೆಲ್ಲ ಅವ್ರದ್ದೇ ಅಂತ ಒಂದು ಕ್ರಿಯೇಟ್ ಮಾಡ್ಕೊಂಬಂದ್ವಿ. ಏನು ಮಾಡ್ಬೋದು ಈ ಹುಡುಗಂಗೆ, ಏನು ಮಾಡ್ಬೋದು ಅನ್ನೋದು. ಹಾಗೆ ಆ ಸ್ಕಿಲ್ನ ನಾನು ಪ್ರತಿ ಒಂದು ಆರ್ಟಿಸ್ಟಲ್ಲೂ ನಾನು ಮೇಯ್ನ್ ಮೇಂಟೈನ್ ಮಾಡ್ಕೊಂಬಂದಿದ್ದು ಇದೆ. ಇವಾಗ ಪುನೀತ್ ಅವ್ರದ್ದು ಸ್ಟೆಂಟ್ ಮಾಡ್ತಾರೆ ಅಂತ ಅಂದರೆ ಪ್ರತಿಯೊಬ್ಬರು ತಿರುಗಿ ಏನಪ್ಪ ಪುನೀತ್ ಅವ್ರು ಈ ರೀತಿ ಮಾಡ್ತಾರೆ. ಇವಾಗ ನೋಡಿ, ನಾವು ನಮ್ಮದು ಅಪ್ಪು ಅವ್ರದ್ದು ಕಾಂಬಿನೇಷನ್ ಬಂದರೆ ಸಿನಿಮಾಗಳೆಲ್ಲ ಬೇರೆ ಆ್ಯಕ್ಷನ್ ಇರೋ ಜಾಕಿ, ಅಣ್ಣ ಬಾಂಡು, ಆಮೇಲೆ ಹುಡುಗರು, ತಿರ್ಗಾದಾದ್ಮೇಲೆ ಪವರು, ತಿರ್ಗಾದಾದ್ಮೇಲೆ ಜೇಮ್ಸ್ ಇರ್ಬೋದು, ತಿರ್ಗಾದಾದ್ಮೇಲೆ ಏನು ಲೆಕ್ಕ ನಾನು ಹೇಳ್ಕೊಂಡು ಹೋಗ್ತಾರೆ ನನಗೆ ಗೊತ್ತಾಗಲ್ಲ, ರಾಮ್ ಇರ್ಬೋದು, ತಿರ್ಗಾದಾದ್ಮೇಲೆ ನೀವೇ ಹೇಳ್ಬಿಡಿ ಹೆಸರುಗಳು ಗೊತ್ತಾಗ್ತಾ ಇಲ್ಲ. ಕಂಟಿನ್ಯೂ ಅಷ್ಟು ಸಿನಿಮಾಗಳು ಎಲ್ಲೂ ನೀವು ನೋಡಿ, ಇವಾಗ ಅಷ್ಟು ಸಿನಿಮಾ ನೀವು ಫೈಟ್ ನೋಡಿದ್ರೆ ಯಾವುದು ಒಂದೇ ಥರ ಅಂತ ಅನ್ಸಲ್ಲ. ಅದೇ ಬೇರೆ ಹಿಂಗೆ ಬೇರೆ. ಆ ಕತೆಗೆ ಏನಿದೆ ನನಗೆ ಮೇನ್ ಫಾಲೋ ಮಾಡ್ಕೊಂಡೋಗಿದೆ ಕತೆ ಒಳಗಡೆ ಕ್ಯಾರೆಕ್ಟರ್ನ ಹೆಂಗೆ ತರಬೇಕು ಅನ್ನೋದೇ ಒಂದು
ಬೇರೆ ರೀತಿ ನಮ್ಗೊಂದು ಕೊರಿಯೋಗ್ರಾಫ್ ಅವ್ರದೇ ಮಾಡೋಕೆ ಒಂದು ಈಸಿ. ಜಿಮ್ನಾಸ್ಟಿಕ್ ಬಾಡಿ ಇದ್ರಿಂದ ಫಿಟ್ ಅಂಡ್ ಫೈನ್ ಆಗಿರ್ತಿದ್ರು. ಹೌದು. ಆಮೇಲೆ ತುಂಬಾ ಫ್ಲೆಕ್ಸಿಬಲ್ ಆಗಿರ್ತಿದ್ರು ಅಪ್ಪು ಸರ್ದು. ಹೌದು. ಸೊ ಅವ್ರ ಫೈಟ್ ಕಂಪೋಸ್ ಮಾಡ್ಬೇಕಾದ್ರೆ ನಿಮ್ಗೆ ಬೇರೆ ಥರನೇ ಅಫ್ಕೋರ್ಸ್ ಚಾಲೆಂಜ್ ಇದ್ದೇ ಇರುತ್ತೆ. ಹೌದು. ಇದು ಬಿಟ್ಟು ಪರ್ಸ್ನಲಿ ಅವ್ರ ಜೊತೆ ನಿಮ್ಮ ಬಾಂಡ್ ಹೆಂಗಿತ್ತು ಅಪ್ಪು ಸರ್ ಜೊತೆಗೆ? ತುಂಬ ಸೂಪರ್ ಚೆನ್ನಾಗಿತ್ತು, ವೆರಿ ಗುಡ್. ಅಂದರೆ ಅವ್ರ ಬಗ್ಗೆ ಹೇಳೋಕ್ಕೆ ನಾನು ಏನೋ ಹೊಸ್ದಾಗಿ ಹೇಳ್ಬೇಕು ಅನ್ನೋದಲ್ಲ, ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತು ಅಪ್ಪು ಸಾರ್ ಹೆಂಗೆ ಏನು ಅನ್ನೋದನ್ನು. ನಾನೇನೋ ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಈಗ ನಾನು ಹೇಳಿದ್ರೆ ಮತ್ತೆ ನಾನು ಹೊಗಳ್ಕೊಂಡಂಗೆ ಆಗೋದು. ಯಾಕಂದರೆ ಅವ್ರೊಂಥರ ಏನಂತ ಹೇಳ್ತಾರೆ ಅದಕ್ಕೆ, ಎಲ್ಲೂ ಅವ್ರ ಮನಸ್ಸಲ್ಲಿ ಕಲ್ಮಶ ಇಲ್ದಿರ ಎಲ್ಲರೂ ಒಂದೇ ರೀತಿಯಿಂದ ನೋಡೋವಂಥ ವ್ಯಕ್ತಿ ಹೇಳಬೇಕು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದನ್ನು ನನ್ನ ಕಣ್ಣಾರೆ ನಾನು ಅಣ್ಣವರಿಂದ ನೋಡಿಕೊಂಡು ಅಪ್ಪು ಅವರಿಂದ ನೋಡಿಕೊಂಡು ನಾನು ಬಂದಂಥದ್ದು. ಬಟ್ ಅಣ್ಣವ್ರ ಜೊತೆ ವರ್ಕ್ ಮಾಡೋ ಆಪ್ಷನ್ ಇರಲಿಲ್ಲ ಅನ್ಸುತ್ತೆ. ಮಾಡಿದ್ದೀನಿ. ಮಾಡಿದ್ರಾ? ಶಬ್ದವೇದಿ ಮಾಡಿದ್ವಿ ಅದನ್ನು. ಓಕೆ. ಅದೇ ಹೇಳಿದ್ನಲ್ಲ, ನಾನು ಅದಕ್ಕೆ ಹೇಳಿದೆ ಅಣ್ಣವ್ರದ್ದು ಶಬ್ದವೇದಿ ನಾನು ಮಾಡಿದಾಗ ಶಬ್ದವೇದಿ, ಅಪ್ಪು, ಅಭಿ ಇದು 3 ಅವ್ರ ಪ್ರೊಡಕ್ಷನ್. ಸರ್ ಇಲ್ಲಿ ಮೇನ್ ಡೈರೆಕ್ಟ್ರಿಗೆ ಏನು ಬರುತ್ತೆ ಫುಡ್ಡು, ಹೀರೋ ಕೂಡ ಅದೇ ಫುಡ್, ಸಾರಿ ಪ್ರೊಡಕ್ಷನ್ ಬಾಯ್ ಕೂಡ ಅದೇ ಫುಡ್. ಇಲ್ಲಿ ಹೀರೋಗೆ ಬೇರೆ, ಡೈರೆಕ್ಟ್ರಿಗೆ ಬೇರೆ, ಟೆಕ್ನಿಷಿಯನ್ಸ್ಗೆ ಬೇರೆ ಅನ್ನೋದು ಇರ್ತಿರಲಿಲ್ಲ. ಯಾವತ್ತೂ ಇಲ್ಲ. ಹೀರೋಗೆ ಏನು ಬರುತ್ತೆ ಪ್ರೊಡಕ್ಷನ್ ಬಾಯ್ಗೂ ಕೂಡ ಅದೇ ಫುಡ್ ಇರಬೇಕು. ಬಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಹೆಂಗಿದೆ ಇವ್ರದ್ದು ಒಂದು, ಅಂದರೆ ಅವರ ಒಂದು ಮನಸ್ಸು ಹೆಂಗಿದೆ, ಅವರ ಒಂದು ಒಳ್ಳೆತನ ಹೆಂಗಿದೆ, ಅವ್ರು ಯಾವ ಮಟ್ಟದಲ್ಲಿದ್ದಾರೆ ಅನ್ನೋದನ್ನು ನಾವು ಹೆಂಗೆ ತಿಳ್ಕೊಬೋದು ಅನ್ನೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ. ಯಾರನ್ನೂ ಭೇದ ಭಾವ ಮಾಡ್ತಿರಲಿಲ್ಲ. ಇದನ್ನು ಪಾಲನೆ ಮಾಡ್ಕೊಂಬಂದವ್ರೆ ಪುನೀತ್ ಅವರು. ಅವ್ರೂ ಅಷ್ಟೇ ಬಂದಾಗ ಸೆಟ್ಟಲ್ಲಿ ಅದೇನು ಇದೇನು ಕೇಳ್ತಿರಲಿಲ್ಲ. ಇವ್ರಿಗೇನು ಪುನೀತ್ ಅವ್ರು ಬರುತ್ತೆ ಅದೇ ಅಲ್ಲೂ ಬರೋದು. ನಾನು ಹಂಗೂ ಶಿವಣ್ಣಂಗೂ ಮತ್ತು ಅಪ್ಪು ಅವ್ರಿಗೆ 3 ಜನಕ್ಕೆ ಹೇಳಿದೆ, ಅಪ್ಪಾಜಿ ಏನು ಮಾಡಿದಾರೋ ಗೊತ್ತಿಲ್ಲ, ನಿಮ್ಗೆ ಏನು ಆಸ್ತಿ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ಬಟ್ ಮನುಷ್ಯರಿಗೆ ಮತ್ತು ವ್ಯಕ್ತಿಗಳಿಗೆ ಏನು ಗೌರವ ಕೊಡಬೇಕು, ಮನುಷ್ಯರಿಗೆ ಏನು ಬೆಲೆ ಕೊಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ, ಅದೇ ನಿಮ್ಮನ್ನು ಕಾಪಾಡೋದು ಅಂತೇಳಿ. ಆವಾಗ ಪುನೀತ್ ಅವ್ರು ನಿಜ ಮಾಸ್ಟರ್, ಅವರಿಲ್ಲ ಅಂದರೆ ನಾವೆಲ್ಲ ಎಲ್ಲಿ ಅಂತ ಅವರು ಹೇಳ್ಕೊಂಡು, ಅಂದರೆ ತುಂಬ ನಮ್ಮ ಅವರ ಜೊತೆಲಿರೋಂಥ ಬಾಂಡಿಂಗ್ ಬೇರೆ ಲೆವೆಲ್ಗೆ ಇದ್ದಂಥದ್ದು. ಆ್ಯಸ್ ಎ ಬ್ರದರ್ ಆಗಿದ್ವಿ, ಫ್ರೆಂಡ್ ಆಗಿದ್ವಿ, ಕೊಲೀಗ್ಸ್ ಆಗಿದ್ವಿ, ಎಲ್ಲ ಥರದಲ್ಲೂ ಇದೆ. ಬಟ್ ನಿಜವಲ್ಲೂ ನಾನು ಭಗವಂತ ಇಲ್ಲಿ ಗಂಟ ಒಬ್ಬ ಆಟೋ ಡ್ರೈವರ್ ಹೋಗಿ ದರ್ಶನ್ ಸರ್ ಇರ್ಬೋದು, ಪುನೀತ್ ಅವ್ರು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ಮತ್ತು ಬಾಲಿವುಡ್ ಇರ್ಬೋದು, ಆಮೇಲೆ ತೆಲುಗು ಇಂಡಸ್ಟ್ರಿ ಇರ್ಬೋದು, ಎಲ್ಲ ಕಡೆ ಹೋಗೋವಂಥ ಒಂದು ದಾರಿ ಮಾಡಿಕೊಟ್ನಲ್ಲ ದೇವ್ರು, ಅಷ್ಟೇ ಸಾಕು. ಅದನ್ನ ಉಳಿಸ್ಕೊಂಡ್ರೆ ಸಾಕು ನನಗೆ, ಅಷ್ಟು ಬಿಟ್ಟರೆ ಏನಿಲ್ಲ. ಯಾವ್ದಾದ್ರು ಒಂದು ಕಲಿಕೆ ಅಥವಾ ಬಿಗ್ಗೆಸ್ಟ್ ಲರ್ನಿಂಗ್ ಅಪ್ಪು ಸರಿಂದ ನೀವು ಕಲ್ತಿದ್ದು, ಎಂಥ ವಿಷಯ ಇದು, ನಾನು ಕಲಿಬೇಕು ಅಂತ ಅಂದ್ಕೊಂಡಿದ್ದೇನೆ ಇತ್ತಾ? ಅಂದರೆ ಅದೇ ಹೇಳಿದ್ನಲ್ಲ ನಾನು, ಅದರ ಏನು ಹೇಳ್ತಾರೆ ಅದು ಕೇಳಬೇಕು ಅಂತಂದರೆ, ಅವರ ಒಂದು ನೈಜ ಗುಣ. ಎಲ್ಲೂ ನಾನು ಅಣ್ಣವ್ರ ಮಗ ಅನ್ನೋದಿಲ್ಲ, ನಾರ್ಮಲಾಗೆ ಓಡಾಡಿಕೊಂಡು ನಾರ್ಮಲಾಗೆ ಎಲ್ಲರ ಜೊತೆ ಮಿಂಗಲಾಗಿ ಕೆಲಸ ಮಾಡ್ತಾಯಿತ್ತಲ್ಲ, ಅದು ನಂಗೆ ತುಂಬ ಇವತ್ತಿಗೂ ಕಣ್ಣು ಕಟ್ಟದಂಗೆ ಇದೆ ಅದನ್ನು ಹೇಳೋದು. ನನ್ನ ಮಗನಿಗೂ ಎಷ್ಟೋ ಸರಿ ಹೇಳ್ತಾ ಇರ್ತೀನಿ. ಇದು ನಮ್ಮದು ಸಿನಿಮಾದ ಅಕ್ಕಸಪುರದೊಳಲ್ಲಿ ನನ್ನ ಮಗನ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕಳಿಸಿದ್ದೆ. ಹಂಗನ್ಬಿಟ್ಟು ನಾನು ಹೋಗಿದ್ದೆ ಅಂದ್ಬಿಟ್ಟು ಪ್ರೊಡ್ಯೂಸರ್ ಮಗ ಚೇರ್, ಡೈರೆಕ್ಷನ್ ಟೀಮಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ, ಅಲ್ಲೋಗಿ ಕೂತ್ಕೊಂಡು ಊಟ ಮಾಡೋದು. ನನ್ನ ಪ್ರೊಡಕ್ಷನಲ್ಲಿ ಅಷ್ಟೇ, ಇಲ್ಲಿ ಮೇಯ್ನ್ ಹೀರೋಗೆ ಏನು ಬರುತ್ತೆ ಫುಡ್ಡು, ಕೊನೆಯವ್ರಿಗೂ ಅದೇ ರೀತಿ ಫುಡ್ ಬರಬೇಕು. ಯಾವುದೇ ಕಾರಣಕ್ಕೂ ನೋ ಎನಿ ಚೇಂಜಸ್.